ಅಧಿಕಾರದ ಆಸೆಗಾಗಿ ಭ್ರಷ್ಟ ಪ್ರಜ್ಞೆ ಸೇರಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ ಶಿವಲಿಂಗೇಗೌಡ ನಿಮ್ಮಂತ ಅಯೋಗ್ಯರಿಲ್ಲ ಈ ದೇಶದಲ್ಲಿ. ಅಷ್ಟು ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ಆ ಮಟ್ಟಕ್ಕೆ ವೈಯಕ್ತಿಕವಾಗಿ ಸುಳ್ಳು ಘೋಷಣೆಗಳಂತದ್ದು, ಬರೀ ಸುಳ್ಳು ಆಶ್ವಾಸನೆಗಳು ಕೊಡುವಂಥದ್ದು, ಬರೀ ಬಂಡವಾಳ ಇದ್ದಂತ ಭರವಸೆಗಳನ್ನು ಕೊಡುವಂತ ಪುಕ್ಷಾಟೆ ಸರ್ಕಾರ, ದಿವಾಳಿ ಆದಂತ ಸರ್ಕಾರ ಯಾವ್ದಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಸಭಾಧ್ಯಕ್ಷ ಇನ್ನೂ ಅರ್ಧ ಗಂಟೆ ಇದೆ. ಆದ್ರಿಂದ ಸಭಾಧ್ಯಕ್ಷ, ಇವತ್ತು ನಮ್ಮ ಪರಿಸ್ಥಿತಿ ಬಗ್ಗೆ, ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡ್ತಾರಲ್ಲ ಇಲ್ಲಿ ವಿರೋಧ ಪಕ್ಷದಲ್ಲಿರುವಂತವ್ರು, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇವತ್ತೇನಾಗಿದೆ, ಇವತ್ತು ಒಂದು ಅಂಶ ಕೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ. ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಭ್ರಷ್ಟ ಶಿವಲಿಂಗೇಗೌಡರಿಗೆ, ರೈತರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ರಾಜ್ಯ ಸರ್ಕಾರದ ಮೇಲೆ ಹೊರೆ ಬಿದ್ದಂಥದ್ದು ಎಷ್ಟು ಅಂತಂದ್ರೆ 10,000 ಕೋಟಿ ರೂಪಾಯಿ. ಸಭಾಧ್ಯಕ್ಷರೇ, ಇವತ್ತು ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡರಿಗೆ